ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ನಿಮ್ಮ ಹತ್ರ ಪ್ಲಾಟ್ ಇದೆ, ನೀವು ಮನೆ ಕಟ್ಸಬೇಕು ಅಂತ ಅನ್ಕೋತಾ ಇದ್ದೀರಾ ಅಥವಾ ಆಲ್ರೆಡಿ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ. ಸುಪ್ರೀಂ ಕೋರ್ಟ್ ದಿಂದ ಒಂದು ಇಂಪಾರ್ಟೆಂಟ್ ರೂಲ್ ಅಥವಾ ಆರ್ಡರ್ ಅಥವಾ ಜಜ್ಮೆಂಟ್ ಬಂದಿದೆ. ಸೊ ಏನ್ ಇನ್ಫಾರ್ಮೇಶನ್ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಅಂಡ್ ಇದೇನ್ ರೂಲ್ ಇದೆ, ಇದೇನ್ ಜಜ್ಮೆಂಟ್ ಇದೆಯಲ್ಲ, ಇದು ಮನೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇದೆ. ಸೊ ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನೀವು ನನಗೆ ಮೆಸೇಜ್ ಮಾಡಬಹುದು. ಸೊ ಏನ್ ರೂಲ್ ಇದೆ ಅಂತಂದ್ರೆ, ಇದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಅಂತ ಇರುತ್ತೆ, ನಿಮ್ಗೆ ಎಲ್ಲರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಅಂಡ್ ಪೊಸೆಷನ್ ಸರ್ಟಿಫಿಕೇಟ್ ಅಂತ. ಸೊ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಮತ್ತೆ ಪೊಸೆಷನ್ ಸರ್ಟಿಫಿಕೇಟ್ ಇವು ಎರಡೂ ಕಂಪಲ್ಸರಿ ಆಗಿ ಈಗ ಇರಲೇಬೇಕು. ಕೋರ್ಟ್ ಆರ್ಡರ್ ದಿಂದ ಈಗ ಮ್ಯಾಂಡೇಟರಿ ಮಾಡಿದ್ದಾರೆ. ಇವು ಎರಡು ಕಂಪಲ್ಸರಿ ಇರಲೇಬೇಕು, ಮ್ಯಾಂಡೇಟರಿ ಇರಲೇಬೇಕು ನೀವು ಮನೆ ಕಟ್ಸ್ಬೇಕು ಅಂತ ಅಥವಾ ಮನೆ ಕಟ್ಸಿನ ಮೇಲೆ ಅಂತ. ಈ ರೀತಿ ಒಂದು ಕ್ಲಿಯರ್ ಆಗಿ ಒಂದು ಜಜ್ಮೆಂಟ್ ಬಂದಿದೆ, ಒಂದು ಕೋರ್ಟ್ ಆರ್ಡರ್ ಬಂದಿದೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಿಂದ ಇದು ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಸೊ ಇನ್ನೊಂದು ಏನು ಪಾಯಿಂಟ್ ಅಂತಂದ್ರೆ, ಇವು ಎರಡು ನಿಮ್ಮ ಹತ್ರ ಇಲ್ಲ, ನಿಮ್ದೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಇಲ್ಲ ಅಥವಾ ಪೊಸೆಷನ್ ಸರ್ಟಿಫಿಕೇಟ್ ಇಲ್ಲ. ಸೊ ಈ ರೀತಿ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ, ನೀವು ಮನೆ ಕಟ್ಸ್ಕೊಂಡಿದ್ದೀರಾ ಅಂತಂದ್ರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಥವಾ ಎಲೆಕ್ಟ್ರಿಸಿಟಿ ಮೀಟರ್ ಏನಿರುತ್ತೆ ಅಲ್ಲ, ಅದು ಸಪ್ಲೈ ಅಥವಾ ಅದು ಕನೆಕ್ಷನ್ ನಿಮ್ದು ಮನೆಗೆ ಕಂಪಲ್ಸರಿ ಆಗಿ ಕೊಡಂಗಿಲ್ಲ ಅಥವಾ ಖಂಡಿತ ಕೊಡಂಗಿಲ್ಲ. ಇವೆರಡು ನಿಮ್ಮ ಹತ್ರ ಇರಲೇಬೇಕು ಅಂತ ಒಂದು ಕೋರ್ಟ್ ದಿಂದ ಜಜ್ಮೆಂಟ್ ಬಂದಿದೆ. ಓಕೆ, ಗೌರ್ಮೆಂಟ್ ಆಫ್ ಕರ್ನಾಟಕದು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕರ್ನಾಟಕ ವಾರ್ತೆ, ಅಂಡ್ ಒಂದು ಫೇಸ್ಬುಕ್ ಪೇಜ್ ಇದೆ, DIAPR ಕರ್ನಾಟಕ ಅಂತ. ಸೊ ಎರಡರ ಮೇಲೆ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ಅನ್ನು ಶೇರ್ ಮಾಡಿದ್ದಾರೆ. ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್ ಅವರಿಂದ ಇದು ಇನ್ಫಾರ್ಮೇಶನ್ ಬಂದಿದೆ. ಸೊ ಏನಿದೆ ಅಂತಂದ್ರೆ, ಕಟ್ಟಡ ನಕ್ಷೆ ಅನುಮತಿ ಇಲ್ಲದೆ ಮನೆ ಕಟ್ಟಬೇಡಿ ಅಂತ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ. ಕಟ್ಟಡ ನಕ್ಷೆ ಮಂಜೂರು ಸ್ವಾಧೀನ ಪ್ರಮಾಣ ಪತ್ರ ಅಂದ್ರೆ ಪೊಸೆಷನ್ ಸರ್ಟಿಫಿಕೇಟ್. ಸೊ ಕಟ್ಟಡ ನಕ್ಷೆ ಮಂಜೂರು ಸ್ವಾಧೀನ ಪ್ರಮಾಣ ಪತ್ರ ಇಲ್ಲದೆ ನೀರು ಹಾಗೂ ವಿದ್ಯುತ್ ಸಂಪರ್ಕ ನೀಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ. ಸೊ ಹೀಗಾಗಿ ಅನುಮತಿ ಇಲ್ಲದೆ ಜನರ ಮನೆ ಕಟ್ಟಬಾರದು. ಸೊ ಇಲ್ಲಿ ಕ್ಲಿಯರ್ ಆಗಿ ಒಂದು ಹೇಳ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಪ್ಲಾನ್ ಅಪ್ರೂವಲ್ ಇಲ್ಲ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಇಲ್ಲ, ಪೊಸೆಷನ್ ಸರ್ಟಿಫಿಕೇಟ್ ಇಲ್ಲ, ಈ ರೀತಿ ಇಲ್ಲ ಅಂತಂದ್ರೆ ನಿಮಗೆ ವಾಟರ್ ಸಪ್ಲೈ ಕನೆಕ್ಷನ್ ಕೂಡ ಸಿಗಂಗಿಲ್ಲ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೂಡ ಸಿಗಂಗಿಲ್ಲ. ಸುಪ್ರೀಂ ಕೋರ್ಟ್ ಇದು ಆರ್ಡರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೀವು ನೋಡಬಹುದು ನ್ಯೂಸ್ ಆರ್ಟಿಕಲ್ಸ್ ನಲ್ಲಿ, ದ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಪೊಸೆಷನ್ ಸರ್ಟಿಫಿಕೇಟ್ ಮ್ಯಾಂಡೇಟರಿ ಫಾರ್ ಕನ್ಸ್ಟ್ರಕ್ಷನ್ ಸೇಸ್ DK ಶಿವಕುಮಾರ್, ವಾಟರ್ ಅಂಡ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಕ್ಯಾನ್ ನಾಟ್ ಬಿ ಪ್ರೊವೈಡೆಡ್ ವಿತೌಟ್ ದೀಸ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಅಂಡ್ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್ ಅವರು ಇದೇ ಟಾಪಿಕ್ ಮೇಲೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಓಕೆ, ಸೊ ಇಲ್ಲಿ ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಶನ್ ಅವರು ಶೇರ್ ಮಾಡಿದ್ದಾರೆ ಇದು ಪ್ರೆಸ್ ಮೀಟ್ ನಲ್ಲಿ. ಇದು ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಮತ್ತೆ ಪೊಸೆಷನ್ ಸರ್ಟಿಫಿಕೇಟ್ ಯಾರ ಹತ್ರ ಇಲ್ಲ, ಇದು ಏನಿದೆ ಅಂತ ಇದೇ ಟಾಪಿಕ್ ಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಸೊ ಏನ್ ಇನ್ಫಾರ್ಮೇಶನ್ ಹೇಳಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ ಅಂತಂದ್ರೆ, ಇದು ಏನ್ ರೂಲ್ ಇದೆಯಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ, ಇದು ಆಲ್ ಓವರ್ ಇಂಡಿಯಾನಲ್ಲಿ ಇದು ಅಪ್ಲೈ ಆಗುತ್ತೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಪೂರ್ತಿ ಇಂಡಿಯಾನಲ್ಲಿ ಇದು ಇಂಪ್ಲಿಮೆಂಟೇಷನ್ ಆಗ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆಲ್ರೆಡಿ ಕರ್ನಾಟಕನಲ್ಲಿ ಇದು ಕಂಪಲ್ಸರಿ ಮಾಡಿದ್ದಾರೆ, ಮ್ಯಾಂಡೇಟರಿ ಮಾಡಿದ್ದಾರೆ, ಇದನ್ನ ಲಾಗು ಮಾಡಿದ್ದಾರೆ. ಸೊ ಇಷ್ಟು ಬೇಗ ಯಾಕೆ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ DCM ಸರ್ ಏನ್ ಹೇಳಿದ್ರು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿನ ಮೇಲೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂದ್ರೆ KRC ಅಂತ ಶಾರ್ಟ್ ಫಾರ್ಮ್ ನಲ್ಲಿ ಅಂತೀವಿ. ಸೊ ಇದು ಎಲೆಕ್ಟ್ರಿಸಿಟಿ ಕಮಿಷನ್ ಬಾಡಿ ಇದೆ ಕರ್ನಾಟಕನಲ್ಲಿ. ಸೊ ಒಂದು ಲೆಟರ್ ಮುಖಾಂತರ ಚೀಫ್ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಒಂದು ಲೆಟರ್ ಮುಖಾಂತರ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು. ಏನಂತಂದ್ರೆ, ಈ ರೀತಿ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ವಿಚಾರದಲ್ಲಿ. ಸೊ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಮತ್ತೆ ಪೊಸೆಷನ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು, ಇಲ್ಲ ಅಂತಂದ್ರೆ ಕನೆಕ್ಷನ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಸೊ ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಇದು ಇನ್ಫಾರ್ಮೇಶನ್ ಲೆಟರ್ ಮುಖಾಂತರ ಕೊಟ್ಟಿದ್ರು. ಆಮೇಲೆ ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರು ಏನ್ ಮಾಡಿದ್ರು, ಸೊ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಸೊ ಇದು ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಲೇಬೇಕು, ಸೊ ಎಲ್ಲಾ ಡಿಪಾರ್ಟ್ಮೆಂಟ್ ಗೆ ಇದು ಇಂಪ್ಲಿಮೆಂಟ್ ಮಾಡಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದು ಲಾಗು ಆಗಿದೆ ಕರ್ನಾಟಕನಲ್ಲಿ ಅಂತ ಹೇಳಿದ್ರು. ಓಕೆ, ಅಂಡ್ ಇನ್ನೊಂದು ಪಾಯಿಂಟ್, ಎಲ್ಲಾ ನಗರಸಭೆ ಮತ್ತೆ ಪೂರಸಭೆ ಮತ್ತೆ ಪಟ್ಟಣ ಪಂಚಾಯತಿ ಮಹಾನಗರ ಪಾಲಿಕೆ, ಸೊ ಎಲ್ಲಾ ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ ಇದು ಇಂಪ್ಲಿಮೆಂಟೇಷನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಅಥವಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ರೂರಲ್ ಲೋಕಲ್ ಬಾಡೀಸ್ ಅಂತಂದ್ರೆ ಗ್ರಾಮ ಪಂಚಾಯತ್ ಅಂತ ಅಂತೀವಿ, ಸೊ ಅಲ್ಲಿ ಹಳ್ಳಿಗಳಲ್ಲಿ ಕೂಡ ಇದನ್ನ ಇಂಪ್ಲಿಮೆಂಟೇಷನ್ ಆಗಬೇಕು. ಸೊ ಇದು ಕಂಪಲ್ಸರಿ ಅಥವಾ ಮ್ಯಾಂಡೇಟರಿ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಏನ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಇದೆ, ಜೆಸ್ಕಾಮ್, ಹೆಸ್ಕಾಮ್, ಬೆಸ್ಕಾಮ್ ಅಥವಾ ಮೆಸ್ಕಾಮ್, ಸೊ ಅಲ್ಲಿ ಕೂಡ ಇದನ್ನ ಇಂಪ್ಲಿಮೆಂಟೇಷನ್ ಕಂಪಲ್ಸರಿ ಆಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಥವಾ ಎಲೆಕ್ಟ್ರಿಸಿಟಿ ಮೀಟರ್ ಕೊಡಬೇಕು ಮನೆಗೆ ಅಂತಂದ್ರೆ
ಪೊಸೆಷನ್ ಸರ್ಟಿಫಿಕೇಟ್ ಮತ್ತೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕಂಪಲ್ಸರಿ ಬೇಕು, ಇಲ್ಲ ಅಂತಂದ್ರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿದ್ದಾರೆ. ಅಂಡ್ ವಾಟರ್ ಸಪ್ಲೈ ಕೂಡ ಈಗ ಬೆಂಗಳೂರಿನಲ್ಲಿ BWSSB ಇದೆ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಸೊ ಇಲ್ಲಿ ಕೂಡ ವಾಟರ್ ಸಪ್ಲೈ ಬೇಕು ಅಥವಾ ಮೀಟರ್ ಬೇಕು ಅಥವಾ ವಾಟರ್ ಸಪ್ಲೈ ಕನೆಕ್ಷನ್ ಬೇಕು ಬೇಸಿಕಲಿ ಅಂತಂದ್ರೆ ಇವೆರಡು ಕಂಪಲ್ಸರಿ ಆಗಿ ಬೇಕೇ ಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಇದು ತೊಂದರೆ ಆಗುತ್ತೆ ಈಗ. ಅಂಡ್ ಇನ್ನೊಂದು ಪಾಯಿಂಟ್, ಇದು ಪ್ರೆಸ್ ಮೀಟ್ ನಲ್ಲಿ ಒಂದು 2 ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ. ಸೊ ಏನಿದೆ ಅಂತ ಅದು ಕೂಡ ಹೇಳ್ತೀನಿ ನಿಮ್ಗೆ. ಸೊ ಮೊದಲನೇದು ಏನು ಅಂತಂದ್ರೆ, ಈಗ ಇಂದ ಮುಂದೆ ಅಂತಂದ್ರೆ ಫ್ಯೂಚರ್ ನಲ್ಲಿ ವಿತೌಟ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಯಾರು ಕೂಡ ಮನೆಯನ್ನ ಕಟ್ಸ್ಬೇಡಿ. ಕಂಪಲ್ಸರಿ ಆಗಿ ಪ್ಲಾನ್ ಅಪ್ರೂವಲ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ಲಾನ್ ಅಪ್ರೂವಲ್ ಕಂಪಲ್ಸರಿ ಎಲ್ಲರೂ ತಗೊಳ್ಳೇಬೇಕಾಗತ್ತೆ, ಇಲ್ಲ ಅಂತಂದ್ರೆ ಇಲ್ಲಿಗಲ್ ಆಗುತ್ತೆ. ಇಲ್ಲಿಗಲ್ ಇದ್ದಿದ್ದು ಲೀಗಲ್ ಆಗಿ ಆಗ್ಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಕಂಪಲ್ಸರಿ ಆಗಿ ಫ್ಯೂಚರ್ ನಲ್ಲಿ ಈ ರೀತಿ ಮಿಸ್ಟೇಕ್ ಮಾಡಬೇಡಿ ಅಂತ ಎಲ್ಲ ಜನರಿಗೆ ಹೇಳಿದ್ದಾರೆ. ಅಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತಂದ್ರೆ, ಇದು ತುಂಬಾ ಒಂದು ಹೆಡ್ಏಕ್ ಅಥವಾ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರು. ಸೊ ಏನಂತಂದ್ರೆ ಅರ್ಬನ್ ಏರಿಯಾ ಮತ್ತೆ ರೂರಲ್ ಏರಿಯಾ ಅಂತಂದ್ರೆ, ನಾನು ಆಲ್ರೆಡಿ ಹೇಳದಲ್ಲ ನಿಮ್ಗೆ, ಸಿಟಿ ಕಾರ್ಪೊರೇಷನ್, ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ TMC, CMC, ನಗರಸಭೆ, ಪುರಸಭೆ, ಅದು ಮತ್ತೆ ರೂರಲ್ ಏರಿಯಾ ಅಂದ್ರೆ ಗ್ರಾಮ ಪಂಚಾಯತ್ ಹಳ್ಳಿಗಳಲ್ಲಿ. ಸೊ ಏನ್ ಹೇಳಿದ್ದಾರೆ ಅಂತಂದ್ರೆ 2.5 ಲಕ್ಷ ಮನೆಗಳು ಈ ರೀತಿ ಇದೆ, ಅವ್ರ ಹತ್ರ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಇಲ್ಲ, ಆದ್ರೆ ಅವರು ಮನೆಯನ್ನ ಕಟ್ಸ್ಕೊಂಡ್ ಬಿಟ್ಟಿದ್ದಾರೆ ಅಥವಾ ಕಟ್ತಾ ಇದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏನು ಅಂತಂದ್ರೆ ಇವು 2.5 ಲಕ್ಷ ಏನ್ ಮನೆ ಇದೆಯಲ್ಲ, ಇವರು ಮನೆಯನ್ನ ಆಲ್ರೆಡಿ ಕಟ್ಸ್ಕೊಂಡ್ ಬಿಟ್ಟಿದ್ದಾರೆ. ಬಟ್ ಇವರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಎಲೆಕ್ಟ್ರಿಸಿಟಿ ಬೇಕು ಅಂತ ಈ ರೀತಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಏನ್ ಜೆಸ್ಕಾಮ್, ಎಸ್ಕಾಮ್ ಈ ರೀತಿ ಇರೋದಲ್ಲ, ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕು, ಎಲೆಕ್ಟ್ರಿಸಿಟಿ ಮೀಟರ್ ಬೇಕು ನಮ್ಗೆ ಅಂತ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಮೇನ್ ಪಾಯಿಂಟ್, ಇವರು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕು ಅಂತ ಒಂದು ಡೆಪಾಸಿಟ್ ಅಮೌಂಟ್ ಅಥವಾ ಅಪ್ಲಿಕೇಶನ್ ಫೀಸ್ ತರ ಇರುತ್ತೆ ಅಲ್ಲ, ಡೆಪಾಸಿಟ್ ಮಾಡ್ತೀವಿ ನಾವು ಇನಿಷಿಯಲಿ. ಸೊ ಅದು ಕೂಡ ಮಾಡಿದ್ದಾರೆ. ಅಂಡ್ ಅಪ್ಲಿಕೇಶನ್ ಈಗ ಪೆಂಡಿಂಗ್ ಇದೆ. ಸೊ ಈಗ ಅವರಿಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ಬೇಕಾ ಕೊಡಬಾರ್ದಾ? ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳಿದೆ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಇಲ್ಲ ಅಂತಂದ್ರೆ ಕೊಡ್ಲಿಕ್ಕೆ ಬರಂಗಿಲ್ಲ. ಎಲ್ಲ ಸ್ಟೇಟ್ಸ್, ಯೂನಿಯನ್ ಟೆರಿಟರೀಸ್ ಇದನ್ನ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಲೇಬೇಕು. ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್. ಈಗ ಈ ರೀತಿ ಒಂದು ದೊಡ್ಡದಾಗಿ ಒಂದು ಪ್ರಾಬ್ಲಮ್ ಬಂದಿದೆ ಅಂತ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ. ಅಂಡ್ ಅವರು ಕೂಡ ಲೀಗಲ್ ಒಪಿನಿಯನ್ ತಗೋತಾ ಇದೀವಿ ಅಂತ ಹೇಳಿದ್ದಾರೆ. ಲೀಗಲ್ ಒಪಿನಿಯನ್ ಯಾಕಂತಂದ್ರೆ ನೋಡಿ, ಇದು ಡಿಸೆಂಬರ್ 2024 ನಲ್ಲಿ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಅಂಡ್ ಇವು ಬಹಳಷ್ಟು ಸ್ಟೇಟ್ಸ್, ಬಹಳಷ್ಟು ರಾಜ್ಯ ರೀಅಪೀಲ್ ಕೂಡ ಮಾಡಿದ್ರು ಸುಪ್ರೀಂ ಕೋರ್ಟ್ ನಲ್ಲಿ. ಆದ್ರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದನ್ನ ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ಇದನ್ನ ಎಲ್ಲಾ ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ನಲ್ಲಿ ಕಂಪಲ್ಸರಿ ಆಗಿ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಈಗ ರೀಅಪೀಲ್ ಅದು ಕೂಡ ರಿಜೆಕ್ಟ್ ಆಗಿದೆ. ಸೊ ಈಗ ಇದು ಎಲ್ಲ ಇಂಡಿಯಾ ಅಂದ್ರೆ ಎಲ್ಲ ದೇಶನಲ್ಲಿ ಇದು ಕಂಪಲ್ಸರಿ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಲೀಗಲ್ ಒಪಿನಿಯನ್ ತಗೋತಾ ಇದೀವಿ, ಯಾವ ರೀತಿ ಮುಂದೆ ಪ್ರೊಸೀಡ್ ಮಾಡಬೇಕು, ಏನ್ ಆಪ್ಷನ್ಸ್ ಇದೆ ಅಂತ. ಅಂಡ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆಫೀಸರ್ ಜೊತೆ, ಏನ್ ಹೈಯರ್ ಅಧಿಕಾರಿ ಇರ್ತಾರೆ ಗೌರ್ಮೆಂಟ್ ಆಫ್ ಕರ್ನಾಟಕನಲ್ಲಿ, ಡಿಪಾರ್ಟ್ಮೆಂಟ್ಸ್ ನಲ್ಲಿ. ಸೊ ಅಲ್ಲಿ ಕೂಡ ಡಿಸ್ಕಷನ್ ಮಾಡ್ತಾ ಇದೀವಿ. MLAs ಜೊತೆ ಡಿಸ್ಕಷನ್ ಮಾಡಿದೀವಿ. ಅಂಡ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಜೊತೆ ಡಿಸ್ಕಷನ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಒಂದು ಏನಾದ್ರೂ ಒಂದು ಸೊಲ್ಯೂಷನ್ ಫೈಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು 3-4 ವಿಚಾರ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ ಏನು ಅಂತಂದ್ರೆ, ಒಂದು ನಾವು ಏರಿಯಾ ಡೈಮೆನ್ಷನ್ಸ್ ಫಿಕ್ಸ್ ಮಾಡ್ಬೋದಾ, ಈ ರೀತಿ ಫಿಕ್ಸ್ ಇದ್ರೆ ಅವಾಗೆ ಮಾತ್ರ ನಾವು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ತೀವಿ, ಅಥವಾ ಏನಾದ್ರೂ ಕಟ್ ಆಫ್ ಏನ ಮಾಡಬಹುದು. ಕಟ್ ಆಫ್ ಅಂತಂದ್ರೆ ಇಷ್ಟು ಸ್ಕ್ವೇರ್ ಮೀಟರ್, ಇಷ್ಟು ಸ್ಕ್ವೇರ್ ಫೀಟ್ ನಲ್ಲಿ ಏರಿಯಾ, ಈ ರೀತಿ ಏನಾದ್ರೂ ಒಂದು ಸೊಲ್ಯೂಷನ್ ಅನ್ನ ಫೈಂಡ್ ಮಾಡ್ತಾ ಇದೀವಿ, ವಿಚಾರ ಮಾಡ್ತಾ ಇದೀವಿ. ಲೀಗಲ್ ಒಪಿನಿಯನ್, ಲೀಗಲ್ ಆಸ್ಪೆಕ್ಟ್ ಕೂಡ ಫೈಂಡ್ ಮಾಡ್ತಾ ಇದೀವಿ, ಏನು ಬೆಸ್ಟ್ ಸೊಲ್ಯೂಷನ್ ಇರುತ್ತೆ. ಯಾಕಂತಂದ್ರೆ 2.5 ಲಕ್ಷ ಈ ರೀತಿ ಮನೆಯನ್ನ ಕಟ್ಸ್ಕೊಂಡ್ ಬಿಟ್ಟಿದ್ದಾರೆ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ಬೇಕು ಅಂತ ಈಗ ಅವ್ರದ್ದು ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಸೊ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ಸೊ ಏನ್ ಫೈಂಡ್ ಮಾಡಬೇಕು, ಏನ್ ಬೆಸ್ಟ್ ಸೊಲ್ಯೂಷನ್ ಇರುತ್ತೆ ಅದನ್ನ ಫೈಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ಇದು ಎಲ್ಲ ಇಂಡಿಯಾನಲ್ಲಿ ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಇದೆ, ರೈಟ್? ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಏನ್ ಸೊಲ್ಯೂಷನ್ ಮಾಡ್ತಾ ಇದ್ದಾರೆ, ಸೊ ಅದು ಕೂಡ ವಿಚಾರಿಸ್ತೀವಿ. ಆಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ಏನ್ ಹೇಳಿದ್ದಾರೆ ಅಂತಂದ್ರೆ, ಬಟ್ ಇನ್ನು ಮುಂದೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಇದು ಇಲ್ಲ ಅಂತಂದ್ರೆ ನೀವು ಮನೆ ಕಟ್ಸ್ಲಿಕ್ಕೆ ಹೋಗ್ಬೇಡಿ. ಸೊ ಇದು ಕ್ಲಿಯರ್ ಆಗಿ ಹೇಳಿದ್ದಾರೆ. ಓಕೆ. ಅಂಡ್ ಇದೇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನ್ ಆರ್ಡರ್ ಇದೆ, ರೂಲ್ ಇದೆ, ಇದು ಒಂದು 3-4 ದಿವಸದಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ ಏನಿರುತ್ತೆ ಅಥವಾ ಇದನ್ನ ಫೈಂಡ್ ಮಾಡ್ತೀವಿ, ಆದಷ್ಟು ಬೇಗ ಇದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತ
ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಏನಾದರೂ ಆನ್ಲೈನ್ ಕನ್ಸಲ್ಟೇಷನ್ ಬೇಕು, ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ, ನನಗೆ ನೀವು ಮೆಸೇಜ್ ಕಳಿಸಬಹುದು. ಅಂಡ್ ವಿಡಿಯೋ ಯಾವ ರೀತಿ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.